ಸುಮಂತುರುವಾಚ ಶೃಣುಷ್ವೇದಂ ಮಹಾಬಾಹೋ ಪುರಾಣಂ ಪಂಚಲಕ್ಷಣಂ ಯಚ್ಛ್ರುತ್ವಾ ಮುಚ್ಯತೆ ರಾಜನ್ ಪುರುಷೋ ಬ್ರಹ್ಮಹತ್ಯೆಯ. ಸುಮಂತು ಋಷಿಗಳು ಹೇಳ್ತಾ ಇದ್ದಾರೆ, ಶೃಣುಷ್ವತ್ ಇದಂ ಮಹಾಬಾಹೋ, ಓ ರಾಜನೇ, ಶತಾನೀಕ ಎಂಬ ಜನಮೇಜಯನ ಮಗನೇ, ಪುರಾಣಗಳ ಪಂಚಲಕ್ಷಣವನ್ನು ಕೇಳು. ಏನು ಇದ್ದರೆ ಪುರಾಣವನ್ನು ಪುರಾಣ ಅಂತ ಕರಿಬೇಕು. ಪುರಾಣ ಯಾವ ಸಂಗತಿಯನ್ನು ಹೇಳುತ್ತೆ ಅದು ಪುರಾಣಂ. ಅದಕ್ಕೆ 5 ಲಕ್ಷಣ ಇರಬೇಕು. ಈ 5 ಲಕ್ಷಣಗಳಿರುವ ಇದು ಪುರಾಣಗಳನ್ನು ಕೇಳಿದರೆ ಬ್ರಹ್ಮಹತ್ಯೆಯಿಂದ ಮುಕ್ತನಾಗ್ತಾನೆ. ಅದೇ ಹತ್ಯೆಯಿಂದ ಮುಕ್ತನಾಗೋದು ಅಂತ ಹೇಳಿದ್ರೆ ಅರಿವಿನ ಮೂಲಕವೇ ಪಾಪದ ಬಿಡುಗಡೆ. ಅದು ಏನು, ಅದು ಪ್ರಸಿದ್ಧವಾಗಿರತಕ್ಕಂಥದ್ದು. ಪರವಾಣಿ ಚಾತ್ರ ವೈಪಂಚ ಕೀರ್ತಿತಾನಿ ಸ್ವಯಂಭುವ. ಈ ಲಕ್ಷಣವನ್ನು ಹೇಳಿದ್ದು ಸ್ವಯಂ ಬ್ರಹ್ಮದೇವರು. ಅದನ್ನು ನೀನು ಕೇಳು. ಇದು ಪಂಚ ಲಕ್ಷಣ ಅಂತ ಹೇಳಿದ್ರೆ ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂ ಚೈತೆ ಪುರಾಣಂ ಪಂಚಲಕ್ಷಣಂ. ಸರ್ಗ ಸೃಷ್ಟಿಯ ಬಗೆಗೆ ಹೇಳುತ್ತೆ, ಪ್ರತಿಸರ್ಗ ಪ್ರಳಯದ ಬಗೆಗೆ ಹೇಳುತ್ತೆ, ವಂಶಃ ಈ ಪೀಳಿಗೆಯಲ್ಲಿ ಯಾರ್ಯಾರು ಬಂದರು, ಯಾರ್ಯಾರು ಜೀವನವನ್ನು ಹೇಗೆ ಹೇಗೆ ಎದುರಿಸಿದರು, ವೇದಾಂತದ ಅರಿವಿನ ಹಿನ್ನೆಲೆಯೊಂದಿಗೆ ಜೀವನವನ್ನು ಕಂಡ ಬಗೆ ಹೇಗೆ. ಯಾಕೆಂದರೆ ಎಲ್ಲರಿಗೂ ಕಷ್ಟಗಳುಂಟು. ಧಾರ್ಮಿಕರು ಯಾವ ರೀತಿ ಕಷ್ಟವನ್ನು ಎದುರಿಸಿದರು, ಹೇಗೆ ಪರಿಹಾರ ಮಾಡಿಕೊಂಡರು, ಅವರು ಓದಿದ ಗ್ರಂಥಗಳ ಹಿನ್ನೆಲೆಯಲ್ಲಿ ಅವರ ಚಿಂತನೆ ಹೇಗಿತ್ತು, ಅವುಗಳನ್ನೆಲ್ಲ ಪುರಾಣ ಹೇಳುತ್ತೆ. ಮನ್ವಂತರಾಣಿ ಕಾಲಘಟ್ಟಗಳು. ನಮಗೆ ಸುಮಾರು 50 ವರ್ಷವೋ 70 ವರ್ಷವೋ ನಮ್ಮ ಬಾಳಿನಲ್ಲಿ ಪ್ರಜ್ಞಾಪೂರ್ವಕವಾಗಿ ಒಂದನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶ ಇರುತ್ತೆ. ಅದಕ್ಕಿಂತ ಆಚೆ ಈಚೆ ಶಬ್ದಗಳೇ ಗತಿ. ತೀರಾ ಹತ್ತಿರದಲ್ಲೇ ಆದ ಅಂದರೆ ಕಾಲದ ದೊಡ್ಡ ದೃಷ್ಟಿಯಲ್ಲಿ ಹತ್ತಿರ ಯಾವುದು ಸ್ವಾತಂತ್ರ್ಯ ಸಂಗ್ರಾಮವೋ ಅಥವಾ ಮಹಾಯುದ್ಧಗಳೋ, 2 ಮಹಾಯುದ್ಧಗಳು ಅಂತೇನು ಹೇಳ್ತೇವೆ ಅದೋ, ಇವುಗಳೆಲ್ಲ ನಮಗೆ ಹತ್ತಿರದಲ್ಲಿ ಸಂಭವಿಸಿದ್ದು. ಇದನ್ನೇ ನಾವು ನೋಡಲಿಕ್ಕಾಗಲ್ಲ, ಕೇಳ್ತೇವೆ. ತೀರಾ ಹತ್ತಿರ ಆಗಿರೋದ್ರಿಂದಾಗಿ ಅವುಗಳಿಗೆ ಸಂಬಂಧಪಟ್ಟ ಎಕ್ಸ್ಟರ್ನಲ್ ಎವಿಡೆನ್ಸ್ ಅದು ನಮಗೆ ಕಾಣುತ್ತೆ. ಆ ರೀತಿ ಇಡೀ ಪ್ರಪಂಚದ ನಡೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಮಗೆ ಶಬ್ದ ಬೇಕೇ ಬೇಕು. ಶಬ್ದ ಇಲ್ಲದೆ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಒಂದು ಪುರಾಣ ಬೇಕು. ಎಷ್ಟು ಕಾಲಘಟ್ಟಕ್ಕೊಮ್ಮೆ ಒಂದು ಟರ್ನ್ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಈ ಎಲ್ಲ ತರಹದ ಸಂಗತಿಗಳನ್ನು ಹೇಳತಕ್ಕಂಥದ್ದು ಮನ್ವಂತರಾಣಿಚ. ಇನ್ನು ವಂಶಾನುಚರಿತಂ, ಯಾರ್ಯಾರು ಏನೇನು ಮಾಡಿದ್ರು. ಕಷ್ಟ ಬಂದವರಿಗೆ ನಾವು ಈ ಜೀವನದಲ್ಲಿ ನಾವು ಮಾತ್ರ ಕಷ್ಟವನ್ನು ಎದುರಿಸ್ತಾ ಇರೋದು ಅಂತ ಅನ್ನಿಸುತ್ತೆ. ಹಾಗೆ ಸುಖ ಇದ್ದವರಿಗೆ, ವೈಭವ ಇದ್ದವರಿಗೆ ನಮಗೆ ಮಾತ್ರ ಈ ವೈಭವ ಇರೋದು ಅನ್ನುವ ಅಹಂಕಾರ ಬರುತ್ತೆ. ಬರದಿರುವ ಸಾಧ್ಯತೆಗಳೇನು ಇಲ್ಲ ಅಂತ ಹೇಳೋ ಹಾಗಿಲ್ಲ. ದರ್ ಇಸ್ ಎ ಪಾಸಿಬಿಲಿಟಿ. ಏನು ಸುಖದಿಂದ ಅಹಂಕಾರ, ನಮಗೆ ಇಷ್ಟು ಸೌಲಭ್ಯ ಇದೆ, ನಾವು ಇವತ್ತು ಅನುಭವಿಸ್ತಾ ಇರುವ ಸೌಲಭ್ಯ ಹಿಂದಿನವರಿಗಿತ್ತ, ನಾವು ಈ ವೈಭವವನ್ನು ಅನುಭವಿಸ್ತಾ ಇದ್ದೇವೆ, ಇದು ಹಿಂದಿನವ್ರಿಗಿತ್ತ ಅಂತ ಹೇಳಿ ಒಮ್ಮೆ ಪ್ರಶ್ನೆ ಮೂಡುತ್ತೆ. ಅದೆಲ್ಲ ಪ್ರಿಮಿಟಿವ್, ಈಗ ಡೆವಲಪ್ಡ್ ಅಂತ ನಾವೇ ನಮಗೆ ಅಂದ್ಕೊಳ್ತಾ ಇರ್ತೇವೆ. ಆದರೆ ಚರಿತ್ರೆಯನ್ನು ಕೇಳಿದಾಗ ನಮಗಿಂತಲೂ ವೈಭವದಿಂದ ಬಾಳಿದವರಿದ್ದಾರೆ, ನಮಗಿಂತಲೂ ದುಃಖದ ಪರಿಸ್ಥಿತಿಯಿಂದ ಕೂಡಿದವರಿದ್ದಾರೆ, ಇದ್ದರು. ಹೀಗೆ ಪ್ರಾಯಶ್ಚಿತ್ತ ಆಯಿತು. ಇವುಗಳೆಲ್ಲ ನಮ್ಮ ಅರಿವಿಗೆ ಬರುತ್ತೆ. ಅದರಿಂದಾಗಿ ವಂಶಾನುಚರಿತಂ ಈ 5 ಕೇಳಬೇಕು. ಈ 5 ಕೇಳಿದರೆ
ನಮಗೆ ಒಂದು ಅರ್ಥ ಆಗತ್ತೆ. ನಮ್ಮ ಮಿತಿ ಮತ್ತು ನಮ್ಮ ಶಕ್ತಿ ಎರಡೂ ಕೂಡ ಅರ್ಥ ಆಗತ್ತೆ. ಇನ್ನು ವಿದ್ಯೆ 14 ಚತುರ್ದಶಾಭಿರ್ವಿದ್ಯಾಭಿ ಭೂಷಿತಂ ಕುರು ನಂದನ. ಈ ಪುರಾಣ ಮೊದಲಾದವುಗಳನ್ನು ಅರ್ಥ ಮಾಡಿಕೊಳ್ಳುವಾಗ 14 ವಿದ್ಯೆಗಳ ಜೊತೆ ಇರಬೇಕು. 14 ವಿದ್ಯೆ ಯಾವುದು? ವಿದ್ಯೆ ಬೇರೆ, ಕಲೆ ಬೇರೆ. ಸಾಮಾನ್ಯ ಚತುಷ್ಷಷ್ಟಿ ವಿದ್ಯೆಗಳು ಅಂತಲೇ ಹೇಳಿ ಹೇಳಿ ಅಭ್ಯಾಸ, ಅದು ಆ ತಪ್ಪನ್ನು ಹೇಳಿ 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 ಜನರಲ್ಲಿ ರೂಢಿಸಿಬಿಟ್ಟಿದ್ದಾರೆ. ಅದು ಚತುಷ್ಷಷ್ಟಿ ಕಲೆ. ಪಾಪ ವಿಜಯೇಂದ್ರ ಸ್ವಾಮಿಗಳು 64 ವಿದ್ಯೆಗಳಲ್ಲಿ ಪರಿಣತರು ಅಂತ. 64 ವಿದ್ಯೆಗಳಿಲ್ಲ, ಇರೋದು 14 ವಿದ್ಯೆಗಳು ಹಿಂದಿನವರು ಚಿಂತನೆ ಮಾಡಿದ್ದು. ಮತ್ತು 64 ಏನು ಕಲೆಗಳು. ಆ ಕಲೆಯಲ್ಲಿ ಕಾಮಶಾಸ್ತ್ರ ಮೊದಲಾದವುಗಳು ಸೇರಿಕೊಂಡಿದೆ. ಅದನ್ನು ಸನ್ಯಾಸಿಗಳು ಚಿಂತನೆ ಮಾಡೋದು ಇತ್ಯಾದಿಗಳೆಲ್ಲ ಏನೂ ಇರೋಲ್ಲ. ಅದಕ್ಕೆ ಬೇಕಾದಷ್ಟು ಎನ್ಸೈಕ್ಲೋಪಿಡಿಯಾ ಉಂಟು ಪ್ರಾಚೀನ ಭಾರತದಲ್ಲಿ. ಶಿವತತ್ವ ರತ್ನಾಕರ, ಮಾನಸೋಲ್ಲಾಸ, ಇದೆಲ್ಲ ಈ ಎನ್ಸೈಕ್ಲೋಪೀಡಿಯಾಗಳು. ಈ ಎನ್ಸೈಕ್ಲೋಪೀಡಿಯಾಗಳು ಏನಿವೆ ಅದರಲ್ಲಿ ಈ 64 ಕಲೆಗಳು ಯಾವುದು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಇದೆ. ಇದನ್ನು ಓದಿದ ಮೇಲೆ ಇದನ್ನು ಯಾರ್ಯಾರಿಗೋ ಹೇಳಬಾರದು ಅಂತ ಹೇಳಿ ಗೊತ್ತಾಗತ್ತೆ. ಅದನ್ನು ಎಲ್ಲರೂ ಕೂಡ ಓದಿ ಆಮೇಲೆ ಇದರಲ್ಲಿ ಯೋಗ್ಯವಾದದ್ದು ಯಾವುದು, ಸನ್ಯಾಸಿಗಳಿಗೆ ಇರಬಾರದ್ದು ಯಾವುದು, ಇರಬೇಕಾದದ್ದು ಯಾವುದು ಅಂತ ಹೇಳಿ ಗೊತ್ತಾಗತ್ತೆ. ಆವಾಗ ಚತುಷ್ಷಷ್ಟಿ ವಿದ್ಯೆ ಅಂತನ್ನಲಿಕ್ಕೆ, ಆ ಮಾತನಾಡಲಿಕ್ಕೆ ಬಾಯಿ ಬರೋಲ್ಲ. ಚತುಷ್ಷಷ್ಟಿ ಕಲೆ, 14 ವಿದ್ಯೆ. ಯಾವುದದು 14 ವಿದ್ಯೆ? ಅದನ್ನು ಹೇಳ್ತಾರೆ. ಅಂಗಾನಿ ಚತುರೋ ವೇದಾ ಮೀಮಾಂಸಾ ನ್ಯಾಯ ವಿಸ್ತರ. 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಇನ್ನು ಮೀಮಾಂಸಾ, ಹೇಗೆ ವಿಚಾರ ಮಾಡಬೇಕು, ಹೌ ಟು ಥಿಂಕ್, ಅದಕ್ಕೆ ಅದರದ್ದು ಓನ್ ಪ್ರೊಸೆಸ್ ಇದೆ. ನಮ್ಮ ಚಿಂತನೆಗಳಲ್ಲಿರುವ ದೋಷಗಳು ಏನು ಅಂತ ಒಂದು ಮಾತಿನಲ್ಲಿ ಆಗಿರಬಹುದು, ಒಂದು ಚಿಂತನೆ ಮಾಡುವ ಮೆಥಡಲ್ಲಿ ಆಗಿರಬಹುದು, ಏನೇನು ಪ್ರಾಬ್ಲಮ್ಗಳಿದೆ, ಈ ಪ್ರಾಬ್ಲಮನ್ನು ಬಿಟ್ಟು ನಾವು ಯೋಚನೆ ಮಾಡಿದಾಗ ಏನು ಕನ್ಕ್ಲೂಷನ್ ಬರುತ್ತೆ ಅಂತನ್ನುವ ಐಡಿಯಾ ಇರಬೇಕು. ಇವತ್ತು ಬೇಕಾದಷ್ಟು ಇಸಮ್ಗಳಿವೆ. ಕಮ್ಯುನಿಸಮ್ ಆಗಿರಬಹುದು, ಫೆಮಿನಿಸಮ್ ಆಗಿರಬಹುದು. ಯಾವುದೇ ಇಸಮ್ಗಳಿನ ಪ್ರಾಬ್ಲಮ್ ಏನು ಅಂತಂದರೆ ಅವುಗಳ ಯೋಚನೆಯಲ್ಲಿ ಅನೇಕ ಪ್ರಾಬ್ಲಮ್ಗಳಿದೆ, ಅವುಗಳ ಧಾಟಿಯಲ್ಲಿ. ಅದು ಜನರಿಗೆ ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ನಾವು ಹೇಗೆ ಯೋಚನೆ ಮಾಡಬೇಕು ಅನ್ನೋದನ್ನು ಹೇಳಲಿಲ್ಲ. ಶಾಲೆಯಲ್ಲಿ, ಕಾಲೇಜುಗಳಲ್ಲಿ ಅದನ್ನು ಕಲಿಸಲಿಲ್ಲ. ಅದರಿಂದಾಗಿ ಅವರೇನು ಮಾಡ್ತಾರೆ, ಅವರ ಜೀವನದ ವೈಯಕ್ತಿಕವಾದ ಅನುಭವದಿಂದ, ಆ ವೈಯಕ್ತಿಕ ಅನುಭವದ ಕಹಿಯಿಂದ ಯಾವುದೋ ಒಂದನ್ನು ಒಪ್ಪಿಕೊಳ್ತಾರೆ. ಅದು ಅತ್ಯಂತ ದುಷ್ಟವಾಗಿ ಇರುತ್ತೆ. ನಾನು ಅವರನ್ನು ಏನು ಬೈತಾ ಇಲ್ಲ. ಕಾರಣ ಏನು ಅಂದರೆ ಅವ್ರಿಗೆ ಗೊತ್ತಿರಲ್ಲ. ಯೋಚನೆ ಮಾಡುವಾಗ ಇರಬೇಕಾದ ಸಂಗತಿಗಳು ಇರೋದಿಲ್ಲ. ಅದರಿಂದಾಗಿ ಹೇಗೆ ಯೋಚನೆ ಮಾಡಬೇಕು, ಹೇಗೆ ಯೋಚನೆ ಮಾಡಿದ್ರೆ ಅದು ಡಿಫೆಕ್ಟ್ಫುಲ್ಲು, ಆ ಯೋಚನೆಯ ಡಿಫೆಕ್ಟ್ಗಳು ಏನು, ಸೌವ್ಯಾಹತಿ, ಅಸಂಗತಿ, ವಿರೋಧ, ಇವುಗಳನ್ನೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನ್ಯಾಯ ವಿಸ್ತರ. ಮಾತಿನಲ್ಲಿನ ದೋಷಗಳು, ಚಿಂತನೆಯಲ್ಲಿನ ದೋಷಗಳನ್ನು ಪಟ್ಟಿ ಮಾಡುವಂತಹ ಒಂದು ಗ್ರಂಥ ಅದು ನ್ಯಾಯ ವಿಸ್ತರ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಜಾತಿ ಪದ್ಧತಿ ಅಳಿಯಬೇಕು, ಮೀಸಲಾತಿ ಇರಬೇಕು ಅಂತಾರೆ ನಮ್ಮ ರಾಜಕಾರಣಿಗಳು. ಎರಡೂ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಜಾತಿ ಪದ್ಧತಿ ಪೂರ್ತಿ ಹೋಯಿತು ಅಂದರೆ ಮೀಸಲಾತಿ ಇರೋದಿಲ್ಲ. ಮೀಸಲಾತಿ ಇರಬೇಕು, ಮೀಸಲಾತಿ ನಮ್ಮ ಹಕ್ಕು ಅಂತಂದರೆ ಜಾತಿ ಪದ್ಧತಿ ಇರಬೇಕು ಅಂತ ಆಗತ್ತೆ. ಜಾತಿ ಪದ್ಧತಿ ಹೋಗಬೇಕು ಅಂತ ಆಗೋದಿಲ್ಲ. ಅಂದರೆ ನಮ್ಮ ಯೋಚನೆಗಳಲ್ಲಿ ಎಷ್ಟು ವ್ಯಾಹತಿ, ಕಾಂಟ್ರಡಿಕ್ಷನ್ ಇರುತ್ತೆ ಅನ್ನೋದು ಇದು ಗೊತ್ತಿಲ್ಲ. ಯಾಕೆ ಅಂತಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ನ್ಯಾಯ ಇಲ್ಲ. ನ್ಯಾಯ ಅಂತಂದರೆ ನೀಯತೆ ಅನೇನ ಇತಿ ನ್ಯಾಯ.
ಒಳ್ಳೆಯ ಕನ್ಕ್ಲೂಷನ್ಗೆ ಬರುವಂತೆ ಮಾಡುವಂಥದ್ದು ನ್ಯಾಯ. ಆ ಯೋಚನೆ ಮಾಡುವ ರೀತಿಯನ್ನು, ಯೋಚನೆ ಮಾಡುವ ನೀತಿಯನ್ನು ನಾವು ಹೇಳಲಿಲ್ಲ. ಅದು ಇರುವಂಥದ್ದು ನ್ಯಾಯ ವಿಸ್ತಾರ. ಹೀಗಾಗಿ ಒಂದು ಅಂಗಾನಿ ಚತುರೋ ವೇದಾಹ, ಆಮೇಲೆ ಮೀಮಾಂಸಾ, ನ್ಯಾಯ ವಿಸ್ತಾರ. ನ್ಯಾಯ ವಿಸ್ತಾರ ಹೇಳಿದರೆ ಮೆಥಡಾಲಜಿ ಆಫ್ ಥಿಂಕಿಂಗ್ ಆರ್ ಹೌ ಟು ಥಿಂಕ್, ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದನ್ನು ನಮಗೆ ಕಲಿಸಿಕೊಡುವಂಥದ್ದು. ಇನ್ನು ಪುರಾಣ, ಆಮೇಲೆ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಹೇಳಿದರೆ ಆಯಾ ಕಾಲದ ಕಾನೂನು, ವೇದವನ್ನು ಅಥವಾ ಶಿಷ್ಟಾಚಾರವನ್ನು ಯಾವ ಯಾವ ಕಾಲದಲ್ಲಿ ಹೇಗೆ ಹೇಗೆ ಆಚರಿಸಬೇಕು ಅನ್ನುವ ರೀತಿ, ಅದನ್ನು ಧರ್ಮಶಾಸ್ತ್ರ ಅಂತ ಕರೀತಾರೆ. ಅದರಲ್ಲಿ ನಾವು 18 ಸ್ಮೃತಿಗಳಿವೆ ಅನ್ನೋದನ್ನು ನೋಡಿದೆವು. ಇದು ನ್ಯಾಯ ವಿಸ್ತಾರ. ಪುರಾಣ ಧರ್ಮಶಾಸ್ತ್ರಂಚ ವಿದ್ಯಾಹಿ ಏತಾಹ ಚತುರ್ದಶ, ಇದು 14 ವಿದ್ಯೆಗಳು. ಈ 14 ವಿದ್ಯೆಗಳ ಜೊತೆಗೆ ವೇದವನ್ನು ಅಥವಾ ಪುರಾಣವನ್ನು ಚಿಂತನೆ ಮಾಡಬೇಕು. ಆಯುರ್ವೇದೋ ಧನುರ್ವೇದ ಗಾಂಧರ್ವಶ್ಚೈವತೆ ತ್ರಯಃ. ಆಯುರ್ವೇದ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟು ಹೇಗೆ ಇರಬೇಕು ಇತ್ಯಾದಿಗಳು, ದೇಹದ ರಚನೆ ಹೇಗಿದೆ ಇತ್ಯಾದಿಗಳು, ಇದು ಆಯುರ್ವೇದ. ಇನ್ನು ಧನುರ್ವೇದ, ಇದನ್ನು ಯಂತ್ರವೇದ ಅಂತ ಕೂಡ ಕರೀತಾರೆ. ಆದರೆ ಯಂತ್ರವೇದ ಬೇರೆ ಉಂಟು, ಏಕೆಂದರೆ ಪ್ರಾಚೀನ ಗ್ರಂಥ ಒಂದು ಉಂಟು, ಯಂತ್ರ ಸರ್ವಸ್ವ ಅಂತ. ಆಮೇಲೆ ಭರದ್ವಾಜರ ವಿಮಾನ ಸಂಹಿತೆ ಅಂತ ಹೇಳಿ ಇದೆ. ಅದರ ಬಗ್ಗೆ ಏನೇ ವಿವಾದಗಳಿರಲಿ, ಆದರೆ ವಿಮಾನಶಾಸ್ತ್ರ ಇದೆ, ಅದು ಯಂತ್ರವೇದವೇ.